11 ತಿಂಗಳು ಬರ್ತಾವು. ಆದ ಬಳಿಕ ರಂಜಾನ್ ಅಂತ ರಂಜಾನ್ ಕೂಡಿದ್ರೆ 12 ತಿಂಗಳ ನಮ್ದು. ಮೊಹರಂ, ಸಫರ್, ರಬಿಲ್ ಅವಲ್, ರಬಿಲ್ ಅಖರ್, ಜಮಾದಿಲ್ ಅವಲ್, ಜಮಾದಿಲ್ ಅಖರ್, ರಜಬ್, ಶವಾನ್, ರಂಜಾನ್, ಶವಾಲ್, ಜಿಕದ, ಜಿಲ್ಹಜ, ಮೊಹರಂ. ಜಿಲ್ಹಜಾಕ ನಮ್ಮದು ಬಕ್ರೀದ್ ತಿಂಗಳಿಗೆ 12 ತಿಂಗಳು ಆದವು. ಇವು 11 ತಿಂಗಳು ಏನೈತಲ್ಲ, ನಾವು ಚೆನ್ನಾಗಿ ಏನು ಬೇಕು ಅದು ತಿನ್ಕೊಂತ ಹಿಂಗ ಹಗಲತ್ತು ರಾತ್ರಿ ಯಾವಾಗ ಮನಸ್ಸಿಗೆ ಬಂತು ಅವಾಗ ನಾವು ಊಟ ಮಾಡ್ಕೊಂತ ಅಡ್ಡಾಡ್ತೀವಿ. ಹೊಟ್ಟಿ ಹಸ್ತ್ರ ನಮ್ಗೆ ಅರ್ಥ ಆಗ್ತತಿ ಮತ್ತೊಬ್ಬನ ಹಸು. ನಮಗ ಹಸು ಇಲ್ಲ ಅಂತ ಹೇಳಿದ್ರೆ ಮತ್ತೊಬ್ಬನ ಹಸು ನಮ್ಗೆ ಅರ್ಥ ಆಗೋಂಗಿಲ್ಲ. ಅದ್ರ ಸಲುವಾಗಿ ಏನೈತಿಲ್ಲ, ಈ ರಂಜಾನ್ ಹಗಲೆಲ್ಲ ನೀರು ಇಲ್ಲದ ಅವ ಎಷ್ಟೋ ಸೌಕಾರನ ಇರ್ಲಿ, ಅವನ ಮನೆ ಕೋಟಿ ಗಟ್ಲೆ ರೊಕ್ಕ ಇರ್ಲಿ, ಅವನ ಮುಂದೆ ಏನೈತಲ್ಲ ನೀವು ನೀರಿನ ಕೊಡನ ತುಂಬಿಡ್ರಿ, ನೀರಿನ ಟಾಕಿನ ಇರ್ಲಿ, ಇದ್ರೂ ಸಹ ಏನೈತಲ್ಲ ಅವ ಕುಡಿಯಾಕ ಬರೋಂಗಿಲ್ಲ ರಂಜಾನ್ದಾಗ ಹಗಲತ್ತ. ಯಾರು ನೀರಾಡಿಕೆ ಯಾಕೆ ಬಂದಿರ್ತಾರೋ ಅವನ ನೀರಾಡಿಕೆ ನಿನಗ ಅರ್ಥ ಆಗ್ಬೇಕು, ಯಾರು ಹಸ್ತ ಬಂದಿರ್ತಾರೋ ಅವನ ಹಸು ನಿನಗ ಅರ್ಥ ಆಗ್ಬೇಕು ಅಂತೇಳಿ ಈ ರಂಜಾನ. ಮತ್ತೊಬ್ಬರ ಸಂಕಟನ ಅರ್ಥ ಆಗ್ಬೇಕು. ಅದ್ರ ಸಲುವಾಗಿ ಏನೈತಲ್ಲ ಇದು ರಂಜಾನ. ಈ ಎಲ್ಲಾ ಸರ್ವ ಧರ್ಮಕ್ಕೂ ಒಳ್ಳೆಯವನಾಗಿ ನಡಿಬೇಕು. ಇವನಲ್ಲಿ ಏನೈತೆಲ್ಲ ಈ ಶರೀರದ ಶಕ್ತಿ ಕಡಿಮೆ ಆಗ್ಬೇಕು. ಈ ಶರೀರದ ಶಕ್ತಿ ಕಡಿಮೆ ಆದಾಗ ಏನೈತೆಲ್ಲ ಒಳಗೆ ನೀವು ಹೇಳ್ತಾನೆ ಅವಾಗ ಈ ಶರೀರಕ್ಕೆ ಏನೈತೆಲ್ಲ ಹಂತ ಹಂತವಾಗಿ ಇದಕ್ಕೆ ತಳಗ್ ತರಾಕ್ ಏನೈತೆಲ್ಲ ಈ ರಂಜಾನ. ಈ ರಂಜಾನ್ ಏನೈತೆಲ್ಲ ನಮ್ಮಂತ ಜನಕ್ಕಿದೆ. ಯಾಕಂತ ಹೇಳಿದ್ರೆ ನಾವು ಮತ್ತೆ ರಂಜಾನ್ ಬಿಟ್ರೆ ನಾವು ನಡೆದಿಂದಾಗ ರೋಜಾ ಇರಂಗಿಲ್ಲ ಹೆಚ್ಚಾಗಿ. ಶರಣರು ಹಂಗಲ್ಲ, ಅವ್ರದ್ದು ವರ್ಷಪೂರ್ತಿನೂ ರಂಜಾನ ಅವ್ರದ್ದು. ರೋಜಾ ಇಟ್ಟುನು ಅವ ಮತ್ತೊಬ್ಬರನ್ನು ಅರ್ಥ ಮಾಡ್ಕೊಳ್ಳಿಲ್ಲಪ್ಪ ಅಂತಂದ್ರ ಅವ ಮನುಷ್ಯನಲ್ಲಪ್ಪ, ಅವ ಜನಕ್ಕೆ ತೋರ್ಸಾಕ ಆಗಿವೆ ಏನೈತಲ್ಲ ಈ ರೋಜಾ ಇಡ್ತಾನ ಅನ್ನೋ ಅರ್ಥ ನಂದು. ನಮಗೆ ಏನ್ ನೋವು ಆಗ್ತೈತೋ ಆ ನೋವು ಮತ್ತೊಬ್ಬರಿಗೆ ಹಸ್ತ ಬಂದಂಗು ಆಯ್ತಪ್ಪ ಅಂತ ಅರ್ಥ ಮಾಡ್ಕೊಂಡು ಹಂಗ ರೋಜಾ. 11 ತಿಂಗಳ ತಿಂದು 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 ಏನೈತಲ್ಲ ಮೈ ಏನೈತೆಲ್ಲ ಇದು ಒಂದ್ ನಮೂನಿ ಸುಸ್ತಾಗ್ಬಿಟ್ಟಿರ್ತೈತಿ. ಇದೆಲ್ಲ ನನ ಕರಗ್ಲಿಪ್ಪ, ಈ ಚರ್ಬಿ ಕರಗ್ಲಿಪ್ಪ ಈ ಅಂತ ಹೇಳಿ ಏನೈತಲ್ಲ ಈ ರಂಜಾನ್ ಇದೆ. ಶರೀರಕ್ಕೆ ಏನೈತಲ್ಲ ಬಹಳ ಒಳ್ಳೇದಿದು. ಏನೈತಲ್ಲ ಮನುಷ್ಯಾಗ ಏನೈತಲ್ಲ ಎಷ್ಟೋ ಬ್ಯಾನೆಗಳಿಂದ ಇವ ಮುಕ್ತಿ ಒಂದ್ ಬ್ಯಾನೆ ನಮ್ಮೊಳಗ ಐತಿ. ಅದಕ್ಕೆ ನೀರು ಊಟ ಕೊಟ್ಟು ನಾವು ಬೆಳೆಸ್ತೇವಪ್ಪ ಅಂತ ಹೇಳಿದ್ರೆ ಅದಕ್ಕೆ ಸಿಗ್ಲಿಲ್ಲಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಅದು ಕಡಿಮೆ ಆಗ್ತದೆ. ಮನುಷ್ಯ ಏನೈತಿಲ್ಲ ತನಗೆ ಅರಿವಾತು, ಬಾಲ್ಯತನದಿಂದ ಹೊರಗೆ ಬಂದು ಅರಿವಾತಪ್ಪ ಅಂತ ಹೇಳಿದ್ರೆ ಇದನ್ನ ಮಾಡಬೇಕು. ಇದಕ್ಕೆ ಫರಜ್ ಅಂತೇವೆ ಅಂದ್ರೆ ಕಡ್ಡಾಯವಾಗಿ ಮಾಡ್ಬೇಕು ಅಂತ ಐತಿದ. ರೋಜಾ ಮಾಡ್ಲಿಲ್ದವ ತಪ್ಗಾರ ಇವ. ಇದನ್ನ ಬಿಟ್ರೆ ಮತ್ತೆ ರೋಜಾ ಬಿಟ್ರೆ ಏನೈತಲ್ಲ, ರೋಜಾ ಏನೈತಲ್ಲ ಬಡವರು ಇರ್ಲಿ ಶ್ರೀಮಂತರು ಇರ್ಲಿ ಎಲ್ಲರಿಗೂ ಇದು ಆದೇಶ ಐತಿ, ಎಲ್ಲರೂ ಮಾಡ್ಬೇಕು. ಇದನ್ನ ಬಿಟ್ರೆ ಮತ್ತೆ ಜಕಾತ್ ಅಂತ ಬರ್ತೈತಿ. ಜಕಾತ್ ಅಂತ ಹೇಳಿದ್ರ ಈಗ ನನ್ನ ಕಡೆ ಏನೈತಲ್ಲ ಒಂದ್ 10 ಲಕ್ಷ ರೂಪಾಯಿ ಐತಿಪ್ಪ, ಒಂದ್ 10 ಲಕ್ಷ ರೂಪಾಯಿ ಏನೈತಿಲ್ಲ ಹೊರಗೆ ಏನೈತಿಲ್ಲ ಸಾಲ ಐತಿ, ಅವಂಗ ಜಕಾತ್ ಇಲ್ಲ. 10 ಲಕ್ಷ ನನ್ನ ಕಡೆ ಐತಿ, ಆದ್ರೆ ನನ್ನ ಸಾಲನು ಅಷ್ಟ ಐತಿ ಅಂದ್ರೆ ಅವಂಗ ಜಕಾತ್ ಇಲ್ಲ. ನನ್ನ ಕಡೆ ಏನೈತಿಲ್ಲ ರೊಕ್ಕ ಅಷ್ಟು ಜಮಾ ಐತಿಪ್ಪ, ದುಡ್ಡು ನಮ್ ಕಡೆ ಐತಿಪ್ಪ ಅಂತ ಹೇಳಿದ್ರೆ ಅವಂಗ ಜಕಾತ್ ಲಾಗು. 100 ರೂಪಾಯಿಗೆ 2.5 ರೂಪಾಯಿ ಅವ ಕಡ್ಡಾಯವಾಗಿ ತೆಗಿಬೇಕು. ಈಗ ತಂದೆ ತಾಯಿ ಸತ್ತ ಮಕ್ಕಳು, ಬಡವರು ಬಗ್ರು, ಯಾರು ಈಗ ನಿರ್ಗತಿಕರು ಅವ್ರಿಗೆ ಮಕ್ಕಳು ಅದರ ಮನ್ಯಾಗ ಮದ್ವಿ ಮಾಡಿಕೊಡೋ ಶಕ್ತಿ ಇರಂಗಿಲ್ಲ, ಅವ್ರಿಗೆ ಏನೈತಲ್ಲ ಕೊಡಾಕೇನೈತಲ್ಲ ಜಕಾತ್ ಅಂತ ಹೇಳಿ. ಇದು ಅವರ ಹಕ್ಕಿದು. ಇದು ನಮ್ಮ ದುಡಿಮೆ ಒಳಗೇನೈತಲ್ಲ ದೇವ್ರು ಬಡವರ ಹಕ್ಕಿಟ್ಟಾನ, ಅರಿಬಿರ್ತೈತಿ. ಇದು ಮೈಲಿಗೆ ಆದ್ರೆ ನಾವು ಸ್ವಬ್ಕಾರ ಹಚ್ತೇವೆ. ಸ್ವಬ್ಕಾರ ಹಚ್ಚಿದ ಬಳಕ ಏನೈತಲ್ಲ ಹಂಗ ಹೋಗೋದ್ರಿಂದ ಸ್ವಚ್ಛ ಆಗಂಗಿಲ್ಲ. ಸ್ವಬ್ಕಾರ ಹಚ್ಚಿ ಹೋಗೋದ್ರಿಂದ ಏನೈತಲ್ಲ ಇದು ಸ್ವಚ್ಛ ಆಗ್ತೈತಿ. ಆ ತರಹ ನಮ್ಮೊಳಗೆ ನಮ್ಮ ಹಂತಕ್ಕೆ ಏನೈತಿ ನಮ್ಮ ದುಡ್ಡು ಏನೈತಲ್ಲ ನಾವು ಜಮಾ ಮಾಡಿ ಇಟ್ಟಿದ್ದು ಅದು ಸ್ವಚ್ಛ ಆದಂಗ. ಬಡವ್ರ ಹಕ್ಕು ಬಡವ್ರಿಗೆ ಕೊಟ್ರೆ ನಮ್ಗೆ ಏನೈತಿಲ್ಲ ಈ ದುಡ್ಡು ಏನೈತಲ್ಲ ನಮ್ಗೆ ಎದಕ್ ಯೂಸ್ ಮಾಡಿದ್ರಂತಲ್ಲ ನಮ್ಗೆ ಪಾಪ ಇಲ್ಲಪ್ಪ ಅಂತ ಇಲ್ಲ ಅಂದ್ರೆ ಏನದ ನಮ್ಗ ಅವ್ರ ಹಕ್ಕು ಹೊಡೆದ್ ನಾವು ತಿಂದ್ರೆ ನಮ್ಗ ನಾವು ಪಾಪಿಷ್ಟ್ರು. ನಿನಗ ಗಾಳಿ ಕೊಟ್ಟನಿ, ನಿನಗ ಮಳಿ ಕೊಟ್ಟನಿ, ನಿನಗ ಗಿಡ ಕೊಟ್ಟನಿ, ಮನಿ ಕೊಟ್ಟನಿ, ಬಿಸಿಲು ಕೊಟ್ಟನಿ, ಸೂರ್ಯ ಚಂದ್ರ ಇಡೀ ಜಗತ್ತ ನಿನಗಾಗಿ ನಾ ಕೊಟ್ಟನಿ, ನೀ ಇದ್ರ ಯೂಸ್ ಮಾಡ್ಕೋ. ಆದ್ರೆ ಅದರ ಪರವಾಗಿ ಏನೈತಲ್ಲ ನೀ ನನ್ನ ಸೇವೆ ಮಾಡ್ಬೇಕು. ಇದು ನನ್ನ 2 ಕೈ ಅದಾವು, ಕಾಲದಾವು, ಕಣ್ಣದಾವು, ಎಲ್ಲ ಚೊಕ್ಕ ಐತಿ. ಇದ್ರ ಬೆಲೆ ಏನಪ್ಪಾ, ನಾವು ಒಂದು ಕಣ್ಣ ಹಾಕ್ಸಾಕ್ ಹೋದ್ರೆ ಎಷ್ಟು ಬೆಲೆ ಇರಬಹುದು. ಇದು ಈ ತರ ಆಗ್ತೈತಿ. ಅದು ಮೊದಲಿನ ತರ ದೇವ್ರ ಕೊಟ್ಟ ವಸ್ತು ತರ ಆಗ್ತೈತಿ ಆಗಂಗಿಲ್ಲ. ಆದ್ರೆ ಬೆಲೆ ಎಷ್ಟಿರ್ಬೋದು, 1 ಲಕ್ಷ 2 ಲಕ್ಷ ಕೋಟಿ ಗಟ್ಲೆ ಅದಾವು. ಆದ್ರೆ ನಮ್ಮದೊಂದು ಒಂದೊಂದು ಕೈ ಎಷ್ಟೆಷ್ಟು ಕೋಟಿ ಇರ್ಬೋದಪ್ಪ, 2 ಲಕ್ಷ ಐತಪ್ಪ. ಅವ ಅಷ್ಟು ಬೆಲೆ ಬಾಳುವ ವಸ್ತು ನಮ್ಗೆ ಕೊಟ್ಟು ಕಳ್ಸ್ಯಾನಪ್ಪ ಅಂತ ಹೇಳಿದ್ರೆ ನಾವು ಕೂಡ್ರಿಗೆ ಕುಂಟ್ರಿಗೆ ಯಾಕೆ ನಾವು ಸಹಾಯ ಮಾಡಬಾರ್ದು. ಆ ತರ ನಮ್ಗ ಅವ ಕುಂಡನಾಗಿ ಇಟ್ಟಿದ್ರೆ ಆ ಎಷ್ಟು ನಮ್ಗ ತ್ರಾಸ ಆಗ್ತಿತ್ತು. ಆ ತ್ರಾಸ ನಮ್ಗೆ ಇಟ್ಟಿಲ್ಪ. ಇವ್ ಮತ್ತೊಬ್ಬರಿಗೆ ಇಡಬಾರ್ದು. ಆದ್ರೆ ಅವ್ ಬಂದತಿಪ್ಪ ಅಂದ್ರೂ ಅವ್ ನಾವು
ಸಹಕಾರ ಕೊಡಬೇಕು, ಅವನ ದುಃಖನ ಪಾರು ಮಾಡುವಂತ ಕೆಲಸ ಮಾಡ್ಬೇಕಪ್ಪ ಅನ್ನೋದೇನೈತಲ್ಲ ರಂಜಾನ್ ಉದ್ದೇಶ. ಆ ರಂಜಾನ ಅಷ್ಟೇ ಅಲ್ಲ, ರಂಜಾನ ಬಿಟ್ಟು ಬಳಕು ಏನೈತಲ್ಲ ಮಾನವೀಯತೆ ಏನೈತಲ್ಲ ನಮ್ಮ ಮನಸ್ಸಿನೊಳಗೆ ಇರಬೇಕು. ಕಟ್ಟಿ ಮ್ಯಾಗ ಕುಂತ್ರೆ ಏನೈತಲ್ಲ ಮಾತಾಡ್ತಿರ್ತೀವಿ. ಈಗ ನೀವೊಂದು ಮಾತಾಡಿದ್ರಿ, ನಾವೊಂದು ಮಾತಾಡಿದೀವಿ, ಹೌದು ಮಾತಾಡ್ಕೊಂತ ಇರ್ತೇವೆ. ಒಮ್ಮೆ ಮಾತಾಡ್ಕೊಂತ ಚಲೋನು ಮಾತಾಡ್ತೇವೆ, ಕೆಟ್ಟನು ಮಾತಾಡ್ತೇವೆ. ಈಗ ದೇವರು ಮಸೀದಿ ನಮಾಜ್ ಅಂದ್ರೆ ಏನಪ್ಪಾ ಅಂತ ಹೇಳಿ ನೀ ಎಲ್ಲಿ ತನಕ ಇಲ್ಲಿ ಬಂದಿರ್ತೀಯೋ ಅವಾಗ ಏನೈತಲ್ಲ ನಿನ್ನ ಬಾಯಿಯಿಂದ ಏನು ಕೆಟ್ಟ ಶಬ್ದಗಳು ಬರಂಗಿಲ್ಲ. ನೀನೈತಲ್ಲ ಅಷ್ಟು ಟೈಮ್ ಏನೈತಲ್ಲ ನಿನಗೆ ದೇವ್ರು ಕೊಟ್ಟಿದ್ದಾನ. ನೀ ಹಗಲೆಲ್ಲ ದುಡಿ ಬೇಕಾದ್ ಮಾಡು, ದಿನಕ್ಕೆ ಏನೈತಲ್ಲ 2 ತಾಸು ಅಥವಾ 1 ತಾಸು ಏನೈತಲ್ಲ ಬಂದು ನಿಂತ ನನ್ನ ಸೇವೆ ಮಾಡು, ನಿನ್ನ ಪಾಪ ಶಂಸಮ ಕುಂತ ನಿಲ್ಲೆ. ಮಾನವ ಧರ್ಮ ಇವ ತಪ್ಪು ಮಾಡಂಗಿಲ್ಲ ಅಂತಲ್ಲ, ಮಾನವ ಕಡೆಯಿಂದ ತಪ್ಪಾಗ್ತತಿ, ಅದನ್ನ ತಿದ್ದಿ ನಡಿಬೇಕೇನಂತಿಲ್ಲ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋದು ಮನುಜ ಕಣೋ. ಹೌದಲ್ರಿ? ಹೌದೌದು. ತಪ್ಪು ಮಾಡೋದು ಸಹಜ, ಅದನ್ನ ತಿದ್ದಿ ನಡಿಬೇಕು ದೊಡ್ಡತನ. ಅಂತವ್ರೆ ಮನುಷ್ಯರಾಗ್ತದ. ಇಲ್ಲಾಂದ್ರೆ ಮತ್ತೀಗ ಈಗ ದೇವ್ರು ಅಂತ ಹೇಳಿದ್ರೆ ಅವ್ರು ಬೇರೆ ರೂಪದಲ್ಲಿ ಬರ್ತಾರ, ಮನುಷ್ಯರಾಗೆ ಬರ್ಬೇಕು. ನಾವ್ ಏನಾರು ಆಗ್ಬೋದು, ಮನುಷ್ಯರಾಗೋದು ಬಹಳ ಕಷ್ಟ ಐತಿ. ಸಬ್ ಕುಚ್ ಬಂದ್ ಪಹಲೆ ಇನ್ಸಾನ್ ಬನ್, ಮೊದಲು ಮಾನವನಾದ ಒಳಗೆ ಇರತ್ತಲ್ಲ ಎಲ್ಲ ಮಾಡಿದಿನತ್ತಲ್ಲ ಒಂದು ಹಂತಕ್ಕೆ ನೀನು ತಲುಪ್ತೀಯ. ಒಮ್ಮೆ ನಮಾಜ್ ಮಾಡೋ ಹೊತ್ನ್ಯಾಗ ಮೌಲಾಲಿ ಶರಣರಿಗೆ ನಮಾಜ್ ಮಾಡಾಕೂತಿದ್ರು. ನಮಾಜ್ ಮಾಡೋ ಹೊತ್ನ್ಯಾಗ ಏನೈತಲ್ಲ ವೈರಿ ಬಂದಿನೈತಲ್ಲ ಬರ್ಚಿ ಹಾಕಿದ ಬೆನ್ನಿಗೆ. ರಂಜಾನ್ ತಿಂಗಳೊಳಗ ಇದೆ. ಬರ್ಚಿ ಹಾಕಿದ್ರಂತೆಲ್ಲ. ಈಗ ನನಗ್ ಬರ್ಚಿ ಹಾಕಿದ್ರ ಅಂತ ಇಟ್ಕೋರಿ, ನೀವೆಲ್ಲ ನನಗ್ ಬೇಕಾದವರು, ಅವ್ರ ಭಕ್ತರು. ಈಗ ನೀವು ಗುರುಗಳು ಅಂತ ಇಟ್ಕೋರಿ, ನಾವೆಲ್ಲಾರು ನಿಮ್ ಭಕ್ತರು. ಗುರುಗಳಿಗೆ ಬಂದೇನೈತಲ್ಲ ಅವ ಚೂರಿ ಹಾಕ್ಯಾನಪ್ಪ, ನಾವು ಸುಮ್ಮನೆ ಇರ್ತೇವೆ, ಇರಂಗಿಲ್ಲ. ಅವಂಗೇನು ಚೂರಿ ಹಾಕಿದ್ನಲ್ಲ ಅವ ಓಡಿ ಹೊಂಟಿದ್ದ. ಯಾರಿಗೆ? ಮೊಲಾಳಿ ಶರಣರಿಗೆ ಚೂರಿ ಹಾಕಿದ. ಅವ ಚೂರಿ ಹಾಕಿ ವೈರಿ ಏನಿಲ್ಲ ಓಡಿ ಹೊಂಟಿದ್ದ. ಓಡಿ ಹೋದ ಹೊತ್ನೆಲ್ಲ ಈ ಜನ ಎಲ್ಲಾರು ಹೋಗಿಲ್ಲ ಹಿಡ್ಕೊಂಡ್ ಬಂದ್ರ ಅವಂಗ. ಇಂಥ ಇವ ದೊಡ್ಡ ತಪ್ಪು ಮಾಡ್ಬಿಟ್ನಲ್ಲ, ಇವಂಗು ಯಾರು ಶಿಕ್ಷೆ ಕೊಡ್ಬೇಕು. ಇವ ನಾ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂದ್ರೆ ಬೇಡ, ಮೌಲಾಲಿ ಶರಣ ಕಡೆನ ಇವ್ರಿಗೆ ಒಯ್ಯನ, ಅವ್ರೇನು ಶಿಕ್ಷೆ ಕೊಡ್ತಾರ ಅವ್ರ ಇವಂಗ ಕೊಡ್ಲಿ ಅಂತ ಹೇಳಿ ಅವ್ರ ಕಡೆನ ಒಯ್ಯನ ಅಂತೇಳಿ ಹೋದ್ರು. ಮತ್ತೊಬ್ಬ ಭಕ್ತಿ ಏನೈತಲ್ಲ ಮಣ್ಣಿನ ಚರ್ಗಿ ಮಟ್ಟಿಗೆ ಲೋಟ ಅಂತಿದ್ವಿ ನಾವು, ಅದನ್ನ ತಗೊಂಡೇನೈತಲ್ಲ ನೀರು ತುಂಬ್ಕೊಂಡು ಮೌಲಾಲಿ ಶರಣ ಕಡೆ ಬಂದ. ನಿಮ್ಗೆ ಚಾಕು ಅಲ್ಲಿ ಹೆಂಗ್ ಹಾಕಿದ್ರಪ್ಪ ಅಂತ ಹೇಳಿದ್ರ, ಚಾಕು ಹೊಡ್ತಕ್ ಉಳಿದ್ರು ಅದಕ್ಕೆ ವಿಷ ಹಚ್ತಿದ್ರು. ಚಾಕುಗೆ ವಿಷ ಹಚ್ಚಿ ಏನೈತಲ್ಲ ಹೊಡಿತಿದ್ರು. ಅವಾಗ ಚಾಕು ಹೊಡ್ತಕ್ ಉಳಿದ್ರು ಈ ವಿಷ ತನ್ನ ಶರೀರದ ಒಳಗ್ ಕಾಯಂ ಆಗ್ಬೇಕು, ಅದ್ರಲ್ಲಿ ನಾವು ಉಳಿಬಾರ್ದು ಅನ್ನೋ ಮಟ್ಟಕ್ಕೆ ಅಲ್ಲಿ ದ್ವೇಷ ಇತ್ತು ಅರ್ಭಸ್ತಾನದವ್ರು. ಅವ್ಗೆ ಹಿಡ್ಕೊಂಡ್ ಬಂದ್ರು. ಇವ ನೀರ್ ತಗೊಂಡ್ಬಂದ, ನೀರ್ ಕುಡ್ರಿ ಮೊದ್ಲು ಅಂತ ಹೇಳಿ ಅವ್ರು ಹೇಳಿದ್ರು. ಬಾಬಾ ನೀರ್ ತಂಬ ಇಲ್ಲಿ ಅಂತ ಹೇಳಿ ನೀರ್ ತಗೊಂಡೇನಂತಲ್ಲ ಅವಂಗ್ ಕೊಟ್ರು ಮೊದ್ಲು. ಬಾಬಾ ನೀ ಕುಡಿಯೋ ಅಂತ. ಯಾಕಂತ ಕೇಳಿ ಜನ, ಹೊಡೆದ ನಾ ಇಲ್ಲೇ ನಿಂತಾನೆ, ಅವ್ನ್ ಓಡಿ ಹೋದ. ಅವಂಗ ನಿರಾಟಿ ಆಗಿರ್ಬೋದು, ಮೊದ್ಲು ಅವ್ನ್ ಕುಡಿಸ್ರಿ ಆಮೇಲೆ ನಾ ಕುಡ್ತೀನಿ. ಈ ಸಂದೇಶ ಅವ್ರದಿತ್ತು. ಮೌಲಾಲಿ ಶರಣ ಮಕ್ಕ ಒಳಗ ಜನಶಾರಲ್ಲ, ಮೌಲಾಲಿ ಶರಣ ಮಕ್ಕ ಒಳಗ ಜನಶಾರಲ್ಲ, ಖುಷಿಯನ್ನು ಪಟ್ಟು ಮೊಹಮ್ಮದ ನಕ್ಕಾರಲ್ಲ, ಖುಷಿಯನ್ನು ಪಟ್ಟು ಮೊಹಮ್ಮದ ನಕ್ಕಾರಲ್ಲ. ಕಣ್ಣ ತೆರೆದ ಮ್ಯಾಲ ಯಾರಿಗೆ ನೋಡ್ಯಾರೋ ಮೊದಲ, ಕಣ್ಣ ತೆರೆದ ಮ್ಯಾಲ ಯಾರಿಗೆ ನೋಡ್ಯಾರೋ ಮೊದಲ, ಮೊಹಮ್ಮದ ಶರಣರ ಮುಖವ ನೋಡ್ಯಾರೋ ಮೊಟ್ಟ ಮೊದಲ. ಇವರ ಪಡೆದ ತಂದೆ ತಾಯಿ ಪುಣ್ಯ ಮಾಡಿರಬೇಕಲ್ಲ, ಮೌಲಾಲಿ ಶರಣ ಮಕ್ಕ ಒಳಗ ಜನಶಾರಲ್ಲ. ಜನಸೇವೆ ಮಾಡುತ್ತ ಕಾಲ ಕಳೆದಾರಲ್ಲ, ಜನಸೇವೆ ಮಾಡುತ್ತ ಕಾಲ ಕಳೆದಾರಲ್ಲ, ಅವತ್ತು ಇದರ ಬಗ್ಗೆ ಬೇಸತ್ತವರಲ್ಲ. ಜನಸೇವೆ ಅವರ ಪಾಲಿಗೆ ಜೀವದಕ್ಕಿಂತ ಮೇಲ, ಮೌಲಾಲಿ ಶರಣ ಮಕ್ಕ ಒಳಗ ಜನಶಾರಲ್ಲ, ಮೌಲಾಲಿ ಶರಣ ಮಕ್ಕ ಒಳಗ ಜನಶಾರಲ್ಲ. ನಾ ಸೌಕಾರದನಿ, ನನ್ನ ತಮ್ಮ ಅಥವಾ ನನ್ನ ತಂಗಿ, ನಾವು ಇದನ್ನ ಮೊದಲು ನೋಡ್ಬೇಕು. ಅವ್ರು ಬಡವ್ರು ಅದಾರ, ಅವ್ರಿಗೆ ಆ ದುಡ್ಡು ಸಹಾಯವಾಗ್ತತಿ. ಇದು ಜಕಾತಿನ ದುಡ್ಡಪ್ಪ ಅಂತ ಕೊಡಕ್ ಹೋಗ್ಬಾರ್ದು ನಾವು ಅವ್ರಿಗೆ. ನಾವು ಏನೈತಲ್ಲ ಸುಮ್ಮನವಾಗಿ ತೆಗದೇನೈತಲ್ಲ ಅವ್ರು ಕೊಡ್ಬೇಕು. ತನ್ನ ಮಂದಿ ಒಳಗೆ ಮೊದಲು ನೋಡ್ಕೋಬೇಕು. ಅದನ್ನ ಬಡವ್ರು ಎಷ್ಟದಾರ ಅನ್ನೋದು. ಇಲ್ಲಪ್ಪ ಅಂತ ಹೇಳಿದ್ರೆ ತನ್ನ ಕಳವಳ್ಳಿ ಒಳಗೆ ನೋಡ್ಬೇಕು ಹೋಗ್ಬೇಕು.
ಅದನ್ನ ಇವ್ರಿಗೆ ಕೊಡ್ಬೇಕಂತ ಐತೆ ಅದು. ಯಾರಿಗೆ? ಈ ಅನಾಥ ಮಕ್ಕಳಿಗೆ, ಈ ಗಂಡಸತ್ತ ಹೆಣ್ಮಗಳಿಗೆ, ಬಡತನದಾಗಿದ್ರೆ ಅವರು ಗಂಡಸತ್ತ ಹೆಣ್ಮಕ್ಳು ಒಬ್ಬರು ಶ್ರೀಮಂತ ಅದಾರ ಅವ್ರಿಗಂತಲ್ಲ, ಬಡತನ ಹೆಚ್ಚಾಗಿ ಇಲ್ಲ ಅನ್ನೋ ಉದ್ದೇಶಕ್ಕ ಮದರ್ಸಾಕ್ ಹಾಕಿದ್ರು. ಈಗ ಮದರ್ಸಾಕ ಕೊಡೋಕ್ಕಿಂತ ಮುಂಚಿತವಾಗಿ ಮೊದ್ಲು ಇಲ್ಲೇ ಕೊಡ್ಬೇಕಂತ ಐತೆ. ಆ ದುಡ್ಡಿನೈತಲ್ಲ ಇಲ್ಲಿಗೆ ಕೊಡ್ಬೇಕು, ಬಡತನಕ್ಕೆ ಯೂಸ್ ಆಗ್ಬೇಕು. ಅದು ಮದರ್ಸಾಕ್ ಕೊಡೋದು ಯಾಕೆ ಬಂದಿದಾರ, ಕೊಡ್ತಾರ. ಅಂತ ಯಾರು ನಮಗೆ ಕಂಡೇ ಬರಲಿಲ್ಲಪ್ಪ ಅಂತ ಹೇಳಿದ್ರೆ ಅವಾಗ ಅಲ್ಲಿ ಕೊಡ್ಬೋದು ನೀವು.